ಹೌದಕ್ಕೆ ಅಲ್ಲ ಮಕ್ಕಳೆಲ್ಲ ಎಲ್ಲೋದ್ರಕ್ಕೆ ಇವತ್ತು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ಬಿಟ್ಟೆ ನಾಳೆ ಹೆಂಗಾದ್ರೂ ಮಾಡಿ ಸ್ವಲ್ಪ ಗಂಜಿನ ಬೇಯಿಸ್ಕೊಂಡು ತಿನ್ಕೊಳ್ತೀವಿ ಹೊಟ್ಟೆ ಬೇರೆ ಹಶ್ವಾಗ್ತಿದೆ ಮಕ್ಕಳು ಬೇರೆ ಇಟ್ಕೊಂಡಿದೀನಿ ಏನಪ್ಪ ಮಾಡೋದು ರಾತ್ರಿಯಲ್ಲಿ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳಿದ್ರೆ ನಾನೇನು ಮಾಡಕ್ಕಾಗಲ್ಲ ಕಣಮ್ಮ ನಿನ್ಗೆ ಶುಗರ್ ಬಿಪಿ ಎಲ್ಲ ಇದೆ ಏನ್ ಆಗ್ತಾರ ತಿನ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಬಾ ಗೊತ್ತಾ ಅವ್ರು ಯಾಕೆ ಬಂದ್ರ ನನಗೆ ಗೊತ್ತಿಲ್ಲ ಅವರು ಹೊಟ್ಟೆ ಹಶ್ವಲ್ಲಿದ್ದಾರೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ಅದಕ್ಕೆ ಏನಾದ್ರೂ ಇರೋದನ್ನ ಸ್ವಲ್ಪ ಅಡಿಗೆ ಮಾಡಿ ಹಾಕೋಣ ಅಂತ ಇದೀನಿ ಅವರನ್ನ ಇಲ್ಲಿಂದ ಓಡಿಸು ಅಷ್ಟೇ ಹೇಳದ್ ನಾನು ನಿನ್ಗೆ ಇದರಂತ ನನ್ಗಂತೂ ಹೊಟ್ಟೆ ತುಂಬಾ ಫುಲ್ ಆಗ್ಬಿಡ್ತು ಕಣಮ್ಮಕ್ಕಿ ಅವಳನ್ನ ಯಾಕೆ ನೀವು ಇಟ್ಕೊಳ್ತೀರಾ ಬೇಡ ಅದಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಯಾಕೆ ನಿಮಗೆ ಸುಮ್ಮನೆ ಕಷ್ಟ ಆಗಲ್ಲ ಏನೂ ಇಲ್ಲ ಪ್ರೀತಿ ನಾನು ನೋಡ್ಕೊಳ್ತೀನಿ ತಗೋ ಮಗಳಿಗೆ ಚೆನ್ನಾಗಿ ಹೇಳ್ಕೊಟ್ಟು ಮಾತಾಡ್ಸ್ತಾ ಇದೆಯಾ ಪ್ರೀತಿ ನನಗೆ ಇದನ್ನು ಕಂಡಿಡಿಯಕ್ಕಾಗಲ್ವಾ ಬಾ ನನ್ನೊಟ್ಟಿಗೆ ಮಲ್ಕೊಳ್ತೇಂತೆ ರೂಮಲ್ಲಿ ನೋ ಅತ್ತೆ ನಾನು ಅಚ್ಚೊಟ್ಟಿಗೆ ಮಲ್ಕೊಳ್ಳೋದು ರಾತ್ರಿ ಒಳ್ಳೆ ನಿದ್ರೆ ಇವತ್ತು ಭಾನುವಾರ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಇವತ್ತು ಸಂಜೆ ಸ್ವಲ್ಪ ಓದ್ಕೋಬೇಕು ನಾಳೆ ಟೆಸ್ಟ್ ಇದೆ ಅಂತ ಹೇಳಿದ್ದಾರೆ ಸ್ಕೂಲಲ್ಲಿ ಇದ್ಯಾರು ಜೂಲಿ ತರನೇ ಕಾಣ್ತಾ ಇದೆ ಜೂಲಿ ಇವಳು ಯಾವಾಗ ಬಂದ್ಲು ಎಪ್ಸಿ ನೋಡೋಣ ಯಾವಾಗ ಬಂದೆ ಅಂತ ಅವಳ ಹತ್ರನೇ ಕೇಳೋಣ ಬೇಡ ಬೇಡ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ನಿದ್ರೆ ಮಾಡ್ಲಿ ಆಮೇಲೆ ಎಪ್ಸಿದ್ರೆ ಆಯ್ತು ಈ ಮೀನ್ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಗ್ಬಿಡತ್ತೆ ಅತ್ತೆ ಎದ್ದಾಯ್ತಾ ಸರಿ ಹೋಗ್ ಮೀನಾ ಹೋಗಿ ಬ್ರಷ್ ಮಾಡ್ಕೊಂಬಾ ನಾನು ಈ ಮೀನ ತೊಳ್ದಾಯ್ತು ಇನ್ ಸ್ವಲ್ಪ ಇದೆ ಕ್ಲೀನ್ ಮಾಡಿ ತಂದಿಟ್ಬಿಟ್ಟು ನಿನಗೆ ಹಾಲ ಕೊಡ್ತೀನಿ ಆಯ್ತತ್ತೆ ಅಚ್ಚ ಎಲ್ಲಿ ಅಚ್ಚ ಎದ್ದೊಳಿಲ್ವಾ ಅಚ್ಚ ನಿದ್ರೆ ಮಾಡ್ತಾ ಇದ್ದಾಳತ್ತೆ ಅತ್ತೆ ಜೂಲಿ ಬಂದ್ಲಾ ಮನೆಗೆ ಹೌದು ಮೀನಾ ಜೂಲಿ ಬಂದ್ಲು ರಾತ್ರಿ ಓ ಹೌದಾತೆ ಅದೇ ಅಚ್ಚು ಪಕ್ಕ ಮಲ್ಕೊಂಡಿದ್ಲಾ ಅದಕ್ಕೆ ಕೇಳೋಣ ಅಂತ ಬಂದೆ ರಾತ್ರಿ ಬಂದ್ಲು ಇಲ್ಲೇ ಇರ್ತೀನತ್ತೆ ನಾನು ಇನ್ಮೇಲೆ ನನ್ನ ಅಮ್ಮನ ಮನೆಗೆ ಹೋಗಲ್ಲ ಅಂತ ಹೇಳಿದ್ಲು ಸರಿ ಆಯ್ತು ಇರು ಅಂತ ಹೇಳ್ದೆ ಹೇಳಿದ ತಕ್ಷಣ ಹೋಗಿ ಅಚ್ಚು ಪಕ್ಕ ಮಲ್ಕೊಂಡ್ಬಿಟ್ಲು ಎಷ್ಟ್ ಸಲ ಹೇಳ್ದೆ ಬೇಡ ಅವಳ ಪಕ್ಕ ಮಲ್ಕೋಬೇಡ ಬಾ ನನ್ನ ರೂಮಲ್ಲಿ ಮಲ್ಕೋ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲ ನಾನು ಅಚ್ಚು ಪಕ್ಕನೇ ಮಲ್ಕೊಳ್ತೀನಿ ಅಂತ ಮಲ್ಕೊಂಡ್ಲು ಇವತ್ತಿನೇನಾಗತ್ತೋ ಹೌದತ್ತೆ ಆಯ್ತು ನಾನು ಹೋಗಿ ಬ್ರಷ್ ಮಾಡ್ತೀನಿ ಸರಿ ಆಯ್ತು ಮೀನಾ ಒಳ್ಳೆ ಮಕ್ಳು ಬೆಳಿಗ್ಗೆನೆ ಬೇಗ ಎಬ್ಸೋದು ನಾನು ಚೆನ್ನಾಗಿ ನಿದ್ರೆ ಮಾಡ್ಬೇಕು ನನ್ನನ್ನ ಎಬ್ಬಿಸ್ಬೇಡಿ ಪ್ಲೀಸ್ ಏನಪ್ಪ ಮೀನಾ ಕೋಳಿ ವಾಯ್ಸಲ್ಲಿ ಮಾತಾಡ್ತಾ ಇದ್ದಾಳಂತ ನೋಡಿದ್ರೆ ನೀನು ನನ್ನ ಪಕ್ಕ ಬಂದು ಮಲ್ಕೊಂಡಿದ್ಯಾ ನಿನ್ನ ಹೇ ಯು ಬ್ಲಡಿ ನನ್ನನ್ನ ನೀನು ಓದಿತಾ ಇದೀಯಾ ಯಾಕೆ ಓದಿತಾ ಇದೀಯಾ ಹೇಳು ನಾನೇನ್ ಮಾಡ್ದೆ ನಿನಗೆ ಏನ್ ಮಾಡ್ದ ಯಾಕೆ ನೀನ್ ನನ್ನ ಪಕ್ಕ ಬಂದು ಮಲ್ಕೊಂಡಿದ್ಯಾ ಹೌದು ನೀನ್ ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ಯಾಕೆ ಬಂದೆ ಯಾವಾಗ ಬಂದೆ ಹೇ ಯು ಅಚ್ಚು ನಾನು ನೀನ್ ಪಕ್ಕ ಮಲ್ಕೊಂಡಿದ್ದೀನಾ ಅದಕ್ಕೆ ನೀನ್ ಮಾತಾಡು ಆದ್ರೆ ನಾನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ ನೀನು ಕೇಳಬಾರ್ದು ಗೊತ್ತುಂಟಾ ಇದು ನನ್ನ ಮಾವನ ಮನೆ ನಿನಗಿಂತ ಅದು ಫಸ್ಟ್ ನನ್ನ ಮಾವ ಆಮೇಲೆ ನಿನಗೆ ಅಪ್ಪ ಗೊತ್ತುಂಟಾ ಏನು ಅದು ನಿನ್ ಮಾವನ ಆಮೇಲೆ ನಿನಗೆ ಅಪ್ಪನ ಮೆಂಟಲ್ ಅದು ಫಸ್ಟ್ ನನಗೆ ಅಪ್ಪ ಆಮೇಲೆ ನಿನಗೆ ಮಾವ ಬಂದ್ಬಿಟ್ಲಂಗೆ ಅದೆಲ್ಲ ಬಿಡು ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅದನ್ನ ಹೇಳು ಮೊದಲು ನಿನ್ ಮನೆಗೆ ಹೋಗು ಹೇಯೋ ಅಚ್ಚು ನಾನು ಇಲ್ಲಿ ಬಂದಿರೋದಕ್ಕೆ ನೀನು ಇಷ್ಟು ಸಿಟ್ಟು ಮಾಡ್ಕೊಳ್ತಾ ಇದೆಯಲ್ಲ ನಾನು ಇನ್ಮೇಲೆ ಇಲ್ಲೇ ಪರ್ಮನೆಂಟ್ ಆಗಿರೋದು ಗೊತ್ತುಂಟಾ ನೆನ್ನೆ ನನ್ನ ಮಮ್ಮಿ ನಮ್ಮ ಅಜ್ಜಿ ನನ್ನ ತಮ್ಮ ಎಲ್ರು ಬಂದು ನನ್ನನ್ನ ಇಲ್ಲೇ ಇರು ಅಂತ ಬಿಟ್ಟೋಗಿದ್ದಾರೆ ಗೊತ್ತಾ ಅದಕ್ಕೆ ನಾನು ಇನ್ಮೇಲೆ ಇಲ್ಲೇ ಇರೋದು ಅತ್ತೆನೂ ಹೇಳಿದ್ರು ನೀ ನನ್ನ ಮಗಳ ತರ ನೋಡ್ಕೊಳ್ತೀನಿ ಅಂತ ನಾನು ಇನ್ಮೇಲೆ ಇಲ್ಲೇ ಇರೋದು ಹೌದು ನೀನು ತುಂಬಾ ಹ್ಯಾಪಿ ಆದಾಗ ಒಂದು ಸಾಂಗ್ ಹಾಡ್ತಿಯಲ್ಲ ಅದು ಏನು ನನಗೆ ಸ್ವಲ್ಪ ನೆನಪಿದೆ ಅದು ನೆನಪೇ ಬರ್ತಾ ಇಲ್ಲ
ಲಾ 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 ಲೀ 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 ಲೋ ಲೋ ಲೋ. ಓ ಮೈ ಗಾಡ್, ಸ್ಟಮಕ್ ತುಂಬಾ ಪೇನ್ ಆಗ್ತಾ ಉಂಟು. ಯಪ್ಪ. ಅಯ್ಯೋ, ಇನ್ನು ಈ ಊಸ್ಬುರ್ಗಿ ಇಲ್ಲೇ ಇರ್ತಾಳ. ಇವಳಿದ್ರೆ ತುಂಬಾ ಟಾರ್ಚರ್ ಮಾಡ್ತಾಳಲ್ಲ, ಏನ್ ಮಾಡೋದು? ಅಮ್ಮನ ಹತ್ರ ಫಸ್ಟ್ ಹೋಗಿ ಇವಳೆಲ್ಲ ಇಲ್ಲಿಂದ ಓಡ್ಸಕ್ಕೆ ಹೇಳ್ಬೇಕು. ಹುಚ್ಚಿ ತರ ಬೆಳಗ್ಗೆ ಎದ್ದು ಯಾಕಚ್ಚು ಈ ತರ ಕೂತ್ಕೊಂಡು ಬರ್ತಾ ಇದೀಯ ನೀನು? ನಾನ್ ಕೂತ್ಕೊಂಡು ಬರ್ತಾ ಇದೀನಿ ಅಂದ್ರೆ ನೀವ್ಯಾಕೆ ಈ ತರ ಮಾಡಿದ್ರಿ? ಅದಕ್ಕೆ ನಾನು ಕೂಗ್ತಾ ಇರೋದು. ನಾನೇನ್ ಮಾಡ್ದೆ? ನಿನಗೆ ಕೇಳ್ತಾ ಇರೋದು ನಾನೇನ್ ಮಾಡ್ದೆ? ಅದು ಫಿಶ್ ಏನಮ್ಮ ಬರೀ ಮೂರೇ ಮೂರ್ ಮಾಡಿದೀರಾ? ನಂಗ ನಿನಗ್ ಮಾತ್ರ ಅಲ್ಲ, ಎಲ್ರಿಗೂ ಸೇರಿಸಿ ಮಾಡಿರೋದು. ಓ ಹೌದಾ? ಅಲ್ಲಮ್ಮ, ಬರೀ ಮೂರೇ ಮೂರ್ ಫಿಶ್ ಮಾಡಿದಿರಲ್ಲ, ಯಾರಿಗಮ್ಮ ಸಾಕಾಗತ್ತೆ? ಕಿಚನ್ ಅಲ್ಲಿ ಇನ್ನೂ ಫಿಶ್ ಇದೆ ಅಚ್ಚು, ಅದನ್ನ ಸ್ವಲ್ಪ ಸಾರು ಆಮೇಲೆ ಫ್ರೈ ಮಾಡೋಣ ಅಂತ. ಇದು ನನ್ನ ಫ್ರೆಂಡ್ ಇದ್ದಾಳಲ್ಲ ರಾಣಿ, ಅವಳು ಹೇಳಿದ್ಲಾ, ಅವಳು ಹೇಳ್ದಂಗೆ ಸ್ವಲ್ಪ ಆ ಡಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಮೂರೇ ಮೀನ್ ಹಾಕಿ ಈ ತರ ಮಾಡಿರೋದು. ಓ ಹೌದಾ? ಹಂಗಂದ್ರೆ ಈ ಸಂಡೇ ಫುಲ್ ಫಿಶ್ ಏನ ನಮ್ಮನೇಲಿ? ಹೌದಚ್ಚು, ಅವಳು ಮಂಗಳೂರಿಂದ ಮೀನ್ ತಂದಿದ್ಲಾ, ಅದಕ್ಕೆ ಕೊಟ್ಲು. ಅದಕ್ಕೆ ಸರಿ ಮಾಡೋಣ ಇವತ್ತು ಫಿಶೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಏನಮ್ಮ ಮಾಡಿದ್ದೀರಾ? ಫಿಶ್ ಉಪ್ಪಿಟ್ಟು ಮಾಡಿದ್ದೀರಾ? ನಿನ್ ತಲೆ ಹಚ್ಚು, ನೀನ್ ಹೇಳುವಾಗ್ಲೇನೆ ವಾಂತಿ ಬರಂಗಾಗ್ತಿದೆ. ಶೀ. ಸುಮ್ಮನೆ ಅಮ್ಮ, ತಮಾಷೆ ಮಾಡಿದ್ದು. ಒಳ್ಳೆ ತಮಾಷೆ ಹಚ್ಚು ನಿಂದು. ಹೋಗು ಫಸ್ಟ್ ಬ್ರಷ್ ಮಾಡು. ಓಕೆ ಅಮ್ಮ. ಎಷ್ಟ್ ಸಲ ಹೇಳುದು ಈ ತರ ಕತ್ತೆ ತರ ಕೂಗ್ಬೇಡ ಮನೆ ಒಳಗಡೆ ಅಂತ ಅಂದ್ಬಿಟ್ಟು. ಯಾವಾಗ ಅನ್ನೋದು. ನಾನು ಏನ್ ಹೇಳಕ್ ಬರ್ತೀನಂತ ಕಿವಿಗೆ ಹಾಕೊಳ್ಳಿ, ಹಿಂಗೆ ಕಪಾಳಕ್ಕೆ ಬಾರಿಸ್ಬಿಟ್ಟಲ್ಲಮ್ಮ. ಬೆಳಗ್ಗೆ ಬಿಸಿ 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 ಕೆನ್ನೆಗೆ ಕೊಟ್ಬಿಟ್ಟಲ್ಲಮ್ಮ. ಅದು ನೀನ್ ತಪ್ಪು, ಅದಕ್ಕೆ ಬೆಳಗ್ಗೆನೆ ಸಿಕ್ಕಿರೋದು ನಿನಗೆ ಪ್ರಸಾದ. ಇನ್ನೊಂದ್ಸಲ ಈ ತರ ಕೂಗ್ಬೇಕಲ್ಲ, ಈ ತರ ಎಲ್ಲ ಕೊಡಲ್ಲ, ದೊಣ್ಣೆ ಕೋಲ್ ತಂದು ಕೊಡ್ತೀನಿ. ಇನ್ಮೇಲೆ ಆ ತರ ಎಲ್ಲ ಕೂಗಲ್ಲ. ನಾನ್ ಕೇಳಕ್ ಬಂದಿದ್ದೆ ಬೇರೆ ಅಮ್ಮ. ಅಮ್ಮ ಏನ್ ಗೊತ್ತಾ, ಅವಳಿದಾಳಲ್ಲ, ಅವಳು ಆ ಪರ್ಕೆ ಕಡ್ಡಿ ಜೂಲಿ, ಅವಳು ಯಾಕಮ್ಮ ನಮ್ಮ ಮನೆಗೆ ಬಂದಿದ್ದಾಳೆ? ಅವಳು ಹೇಳ್ತಾ ಇದ್ದಾಳೆ ನಾನು ಇಲ್ಲೇ ಇರೋದು, ನನ್ನ ಅತ್ತೆ ಹತ್ರ ಮಾತಾಡಿದೀನಿ, ಅಮ್ಮ ಹೇಳಿದ್ದಾರೆ, ಅಜ್ಜಿ ಹೇಳಿದ್ದಾರೆ, ತಮ್ಮ ಹೇಳಿದಾನೆ, ನಾನು ಇನ್ಮೇಲೆ ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾಳಮ್ಮ. ಅವಳು ಒಂದಿನ ಇದ್ರೇನೆ ನನ್ನಿಂದ ನೆಮ್ಮದಿಯಾಗಿರಕ್ಕಾಗಲ್ಲ ಮನೆ ಒಳಗಡೆ. ಅವಳು ಪರ್ಮನೆಂಟ್ ಆಗಿದ್ಬಿಟ್ರೆ ನಾನು ನಿಜವಾಗ್ಲೂ ಜೀವಂತವಾಗಿ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಅಮ್ಮ. ಅದನ್ನೇ ಹೇಳೋಣ ಅಂತ ಬಂದಿದ್ದಮ್ಮ. ಅಷ್ಟು ಬೇಗ ನನಗೆ ಕಪಾಳ ಕೊಟ್ಬಿಟ್ರಲ್ಲಮ್ಮ ನೀವು. ಇದೆಲ್ಲ ಒಂದ್ ದೊಡ್ಡ ವಿಷಯ ಅಂತ ಹೇಳಕ್ ಬಂದಿದ್ದೀರಾ ಅಚ್ಚು? ಅವಳು ನಿನ್ನ ಅತ್ತೆ ಮಗಳು, ಅವಳು ನಮ್ಮನೇಲಿ ಇರ್ತಾಳಂತೆ. ಇರ್ಲಿ ಬಿಡು, ನೀನೆಲ್ಲ ಇರುವಾಗ ಅವಳಿದ್ರೆ ಏನಾಗತ್ತೆ ನಿಂಗೆ? ಅಮ್ಮ ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲಮ್ಮ. ಸುಮ್ಮನೆ ಕೆರಿತಾಳಮ್ಮ, ವಟ ವಟ ಅಂತ ಮಾತಾಡಿ ಜೀವ ತಿಂತಾಳಮ್ಮ, ಸುಮ್ಮನೆ ಜಗಳ ತರ ಮಾಡ್ತಾಳಮ್ಮ. ಅವಳು ಯಾಕಮ್ಮ ಇಲ್ಲಿರೋದು? ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಯಲ್ಲೇ ಬಿಟ್ಬಿಡಿ ಅಮ್ಮ, ಪ್ಲೀಸ್ ಅಮ್ಮ. ಅಚ್ಚು ನೀನ್ ನಿನ್ ಪಾಡಿಗಿರು, ನಿನ್ಗೆ ಏನು ತೊಂದ್ರೆ ಆಗಲ್ಲ. ನೀನ್ ಹೋಗಿ ಇನ್ನೊಬ್ರಿಗೆ ತೊಂದ್ರೆ ಮಾಡಿದ್ರೇನೆ ನಿನಗೆ ತೊಂದ್ರೆ. ನೀನ್ ನಿನ್ ಪಾಡಿಗಿದ್ರೆ ನಿನ್ಗೆ ಏನಿಲ್ಲ, ಗೊತ್ತಾಯ್ತಾ? ಫಸ್ಟ್ ನೀನ್ ನಿನ್ನನ್ನ ನೋಡ್ಕೋ, ಇನ್ನೊಬ್ರ ಬಗ್ಗೆ ಚಾಡಿ ಹಚ್ಚಕ್ ಬರ್ಬೇಡ. ಅವಳು ನಿನ್ನ ಅತ್ತೆ ಮಗಳು, ಅವಳು ನಮ್ಮ ಮನೇಲಿ ಇರ್ಬೇಕಂತ ಆಸೆ ಪಡ್ತಾ ಇದ್ದಾಳೆ. ಅದು ಇಲ್ದಂಗೆ ಅವ್ರ ಫ್ಯಾಮಿಲಿಯಲ್ಲಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ, ಅದನ್ನೆಲ್ಲ ನಿನ್ಗೆ ಹೇಳಕ್ ಆಗಲ್ಲ, ಗೊತ್ತಾಯ್ತಾ? ಅವಳು ಇಲ್ಲೇ ಇರ್ತಾಳೆ, ನೀನ್ ನಿನ್ ಪಾಡಿಗಿರು, ಹೋಗು. ಹಂಗೇನೆ, ಅವಳು ಇನ್ಮೇಲೆ ಇಲ್ಲೇ ಇರ್ತಾಳೆ, ಇಲ್ಲೇ ಇರ್ತಾಳೆ, ಇಲ್ಲಿಂದ ಹೋಗಲ್ಲ. ಇಲ್ಲಿಂದ ಹೋಗಲ್ಲ. ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನಿನ್ ಕೆಲ್ಸ ಆಗಲ್ಲ ಅಚ್ಚು, ಹೋಗು ಬ್ರಷ್ ಮಾಡು. ಎಷ್ಟು ಟೇಸ್ಟ್ ಆಗಿದೆ ಫಿಶ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನು ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ